ತುಂಬ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆಲೂಗಡ್ಡೆ ಚಿಪ್ಸ್, ಸಖತ್ತಾಗಿದೆ. ನೀವು ಟ್ರೈ ಮಾಡ್ತೀರಲ್ಲ ಸ್ನೇಹಿತರೆ. ನೋಡಿ ತುಂಬಾ ಗರಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಉಪ್ಪು ಸಹ ಕರೆಕ್ಟಾಗಿದೆ, ತುಂಬ ಚೆನ್ನಾಗಿದೆ, ಕರೆಕ್ಟಾಗಿದೆ ನೋಡಿ. ನಾನು ಉಪ್ಪು ಹಾಕಿರೋದು ಮತ್ತು ಚಿಪ್ಸ್ ಈ ಕಡೆ ದಪ್ಪನಾಗಿಲ್ಲ, ಈ ಕಡೆ ತಿಳುವನಾಗಿಲ್ಲ, ಸೂಪರಾಗಿದೆ. ನೀವು ಒಮ್ಮೆ ಟ್ರೈ ಮಾಡ್ತೀರಲ್ಲ ಸ್ನೇಹಿತರೆ. ಬನ್ನಿ ಈಗ ಯಜಮಾನ್ರು ಸ್ವಲ್ಪ ಹಾಕಿಕೊಡ್ತೀನಿ, ಹೊರಗಡೆ ಹೋಗ್ತಾಯಿದ್ದಾರೆ, ಅವ್ರಿಗೆ ಒಂದು ಪ್ಲೇಟಿಗೆ ಹಾಕಿ ಕೊಟ್ಬಿಡ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರೆ? ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ಬನ್ನಿ, ಈಗ ಬೆಳಗ್ಗೆ 7 ಗಂಟೆಗಿದೆ. ಶ್ರೇಯಾ ಇವತ್ತು ಕಾಲೇಜ್ಗೆ ಹೋಗಿಲ್ಲ, ಅವ್ರ ಶಾಲೆಯಲ್ಲಿ ಫಂಕ್ಷನ್ ಇದೆ ಅಂಥೇಳಿ ಬಿಟ್ಟಿದ್ದಾಳೆ. ಈಗ ನಾನು ಬೆಳಗ್ಗೆ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಮೊನ್ನೆ ಸಂತೆಯಲ್ಲಿ ಆಲೂಗಡ್ಡೆ ತಂದಿದ್ನಲ್ಲ, ಆಲೂಗಡ್ಡೆನ ಇಲ್ಲಿಗ ಸ್ವಚ್ಛಂಗೆ ಕ್ಲೀನ್ ಮಾಡಿದ್ದೀನಿ. ಇದರೊಂದು ಟ್ರಿಕ್ ಹೇಳ್ಕೊಡ್ತೇನೆ ನಿಮಗೆ, ಯಾವ ಥರ ಆಲೂಗಡ್ಡೆ ಕ್ಲೀನ್ ಮಾಡಿ ಚಿಪ್ಸ್ ಹಾಕಬೇಕು. ಅಂದರೆ ಚಾಕುವಿಂದ ಎಲ್ಲ ಸಿಪ್ಪೆ ತೆಗೆಯೋದು ಬೇಡ, ಅವಶ್ಯಕತೆಯೇ ಇಲ್ಲ ಸ್ನೇಹಿತರೆ. ಸ್ವಲ್ಪ ಚೇಂಜ್ ಆಗಿದೆ, ಸ್ಲೋ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇದು ಬೆನ್ನೆಲ್ಲ ಸಿಕ್ಕಾಪಟ್ಟೆ ನೈಟ್ ನೋವು ಬಂದು, ಬೆನ್ನು ಕಾಲು ಕೈ ಎಲ್ಲ ಏನಾಗಿದೆ ಅನ್ನೋದು ಗೊತ್ತಿಲ್ಲ ಪ್ರಾಬ್ಲಮ್. ಆಸ್ಪತ್ರೆ ತೋರಿಸಿದ್ರೆ ಏನೂ ಇಲ್ಲ ಅಂತ ಹೇಳ್ತಾರೆ. ಬೆನ್ನು ಮಾತ್ರ ಇದೆ, ಆದರೆ ಇದು ಕೈಯ ಕಾಲ ನೋವು. ರೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಏನು ರೆಸ್ಟ್ ಮಾಡಬೇಕು ಹೇಳಿ ಸ್ನೇಹಿತರೆ? ರೆಸ್ಟ್ ಮಾಡಿದರೆ ಎಲ್ಲಿಂದ ಅಲ್ಲ, ಎಲ್ಲಿವರೆಗೆ ಹೋಗುತ್ತೆ ಅಲ್ಲಿವರೆಗೆ ಜಗ್ಗೋದು. ಅದಕ್ಕೆ ಇದೆಲ್ಲ ಸಿಕ್ಕಾಪಟ್ಟೆ ಕತ್ತನೋಗಿದೆ. ನೈಟೆಲ್ಲ ಸಿಕ್ಕಾಪಟ್ಟೆ ನೋವಾಗಿದೆ, ನಿದ್ದೆ ಸ್ವಲ್ಪ ಕಮ್ಮಿ ಆಗಿದೆ, ಹಾಗಾಗಿ ಕಣ್ಣೆಲ್ಲ ಈ ಥರ ಆಗಿದೆ. ಈಗ 7 ಗಂಟೆ ಆಗಿದೆ ಬೆಳಗ್ಗೆ. ನಾನು ಕೆಲಸಕ್ಕೆ ಹೋಗ್ತಾಯಿದ್ದೀನಿ, ಈಗ ಮನೆ ಕೆಲಸ ಮಾಡ್ತಾಯಿದ್ದೀನಲ್ಲ, ಮತ್ತು ಏನು ಮಾಡಲಿ, ಯಾವುದೋ ಕೈ ಹಿಡಿತಾ ಇಲ್ಲ. ನಮಗೆ ಇದ್ದಿದೆ ಮತ್ತು ಮನೆ ಕೆಲಸ, ಹಾಗಾಗಿ ಮನೆ ಕೆಲಸಕ್ಕೆ ಹೋಗಬೇಕು. ಈಗ ಬಿಸಿಲಾಗತ್ತೆ ಮನೆ ಕೆಲಸ ಮಾಡಿ ಬಂದು ಹಾಕುವಷ್ಟರಲ್ಲಿ. ಬೆಳಗ್ಗೆ ಅದಕ್ಕೆ ನಾನು ಇಲ್ಲಿ ಸ್ನಾನ ಮಾಡಿ ಬಂದು ಇಲ್ಲಿ ಕೂತಿದ್ದೀನಿ. ಇದಕ್ಕೆ ಅಂದರೆ ಚಿಪ್ಸ್ ಹಾಕಲಿಕ್ಕೆ. ನೋಡಿ ಚಿಪ್ಸ್ ಯಾವ ಥರ, ನಿಮ್ಗೊಂದು ಟ್ರಿಕ್ ಹೇಳ್ಕೊಡ್ತೇನೆ, ಇದು ಒಂದು ಟಿಪ್ಸ್ ಅಂತಲೇ ತಿಳ್ಕೊಳ್ಳಿ. ಆಲೂಗಡ್ಡೆ ಸಿಪ್ಪೆ ತೆಗೆಯೋದು ಯಾವ ಥರ ಅಂಥೇಳಿ. ಆಲೂಗಡ್ಡೆ ಸಿಪ್ಪೆ ಸ್ವಲ್ಪ ತಾಳ್ಮೆಯಿಂದ ಉಜ್ಜಿದ್ರೆ ನೀಟಾಗಿ ಹೋಗ್ತವೆ ಮಾತ್ರ. ನಿಮಗೆ ನಾನೀಗ ಬೇರೆ ನೀರಲ್ಲಿ ಹಾಕಿದ್ದೀನಿ ತೊಳೆದು. ಇವು ಆಲೂಗಡ್ಡೆ ನೋಡಿ, ನಾನು ಸಿಪ್ಪೆ ತೆಗೆದಿಲ್ಲ. ನಿಮ್ಗೆ ಅಲ್ಲಲ್ಲೇ ಕಪ್ಪು ಚುಕ್ಕೆಗಳು ಸಹ ಕಾಣ್ತಾಯಿದೆ. ಇನ್ನೂ ನೀಟಾಗಿ ಉಜ್ಜಿದ್ರೆ ಹೋಗುತ್ತೆ ಇದು. ಯಾಕೆ ನಾನು ಕೆಲಸಕ್ಕೆ ಹೋಗೋದ್ರಿಂದ ಆಗ್ತಾಯಿಲ್ಲ ನನಗೆ. ತುಂಬ ಚೆನ್ನಾಗಿ ಹೋಗುತ್ತೆ ಎಲ್ಲ ಮೇಲ್ಗಡೆದ್ದು. ಮತ್ತು ಇದರದ್ದು ಇದು ಯಾವ ಕಲರ್ ಇತ್ತು ಮುಂಚೆ ಅಂತಂದರೆ, ಇಲ್ಲಿ ನೋಡಿ, ಈ ಕಲರ್ ಇತ್ತು ಆಲೂಗಡ್ಡೆ. ಇದು ಒಡೆದಿದೆ ಅಂಥೇಳಿ ಚಿಪ್ಸಿಗೆ ಸರಿಯಾಗಲ್ಲ ಅಂತ ತೆಗೆದಿಟ್ಟಿದ್ದೀನಿ. ಈ ಕಲರ್ ಇದ್ದಿದ್ದು ಆಲೂಗಡ್ಡೆ ಈ ಕಲರಿಗೆ ಬಂದಿದೆ ನೋಡಿ. ಇಲ್ಲೇ ಇದೆ, 2 ಡಿಫ್ರೆನ್ಸ್ ನಿಮಗೆ ಕಾಣ್ತಿರ್ಬೋದು. ಹಾಗಾಗಿ ಯಾವುದರಿಂದ ಉಜ್ಜಿದ್ದೀನಪ್ಪ ಅಂತಂದರೆ, ಸಿಪ್ಪೆ ತೆಗೆದ್ರೆ ತುಂಬಾ ಸಿಪ್ಪೆ ವೇಸ್ಟ್ ಆಗುತ್ತೆ ಇದ್ರ ಮೇಗಿಂದು. ಮತ್ತು ಸಿಪ್ಪೆ ವೇಸ್ಟ್ ಅನ್ನೋಕ್ಕಿಂತ ಮೇಲ್ಗಡೆ ಮಣ್ಣು ಥರ ಇರ್ತಾರೆ, ಅದು ಕೂಡ ಸಿಪ್ಪೆ ಒಳ್ಳೆಯದು ದೇಹಕ್ಕೆ ಅಂತಾರೆ. ನನಗೂ ಅಷ್ಟು ಐಡಿಯಾ ಗೊತ್ತಿಲ್ಲ. ನಾನು ಉಜ್ಜಿರೋದು ಬಂದು ಇದರಿಂದ ನೀರಿಗೆ ಹಾಕಿ ನೆನೆಸಿಟ್ಟಿದ್ದೆ. ಇದು ಹಳೇದಲ್ಲ, ಪಾತ್ರೆ ತೊಳೆಯೋದು ಅಂತ ಅಂದ್ಕೊಳ್ಬೇಕು ಹೋಗ್ಬಿಡಿ. ಇನ್ನು ಬೇಕಾದರೆ ಏನಾದರೂ ಪಾತ್ರೆ ತೊಳಿಲಿಕ್ಕೆ ಯೂಸ್ ಮಾಡ್ಕೋಬೋದು. ಹೊಸದನ್ನೇ ತೊಗೊಂಡೆ ನಾನು ಒಂದು. ಇದರಿಂದ ನಾನು ಮೇಲ್ಗಡೆದೆಲ್ಲ ಉಜ್ಜಿದೆ, ಬೇಗನೆ ಹೋಗುತ್ತೆ, ತುಂಬ ಟೈಮ್ ಕೂಡ ತೊಗೊಳ್ಳಲ್ಲ. ಮತ್ತು ಸಿಪ್ಪೆ ತೆಗಿಯೋಕ್ಕಿಂತ ನಾವು ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ನೋಡಿ. ಹಾಗಾಗಿ ಸ್ನೇಹಿತರೆ, ಇದು ಐಡಿಯಾ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ಹಾಗಾಗಿ ಈಗ ನಾನು ಏನು ಮಾಡಿದ್ದೀನಿ, ಹಾಳಾಗಿರೋವಂಥದ್ದು ಇಲ್ಲಿ ಎಲ್ಲ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ. ಒಡೆದಿರೋವಂಥದ್ದು ಮತ್ತು ಸೈಡ್ ಇವೆಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ, ಹಾಳಾಗಿರೋವಂಥದ್ದು. ಈಗ ಇಲ್ಲಿ 2 ಮನೆ ಯೂಸ್ ಮಾಡ್ತೇನೆ. ಈ ಮನೆ ಮೇಲೆ ಕರೆಕ್ಟಾಗಿ ಬರುತ್ತೆ ನಮಗೆ. ಈ ಮನೆ ನೋಡಬೇಕು ಯಾವ ಥರ ಬರುತ್ತೆ ಅಂಥೇಳಿ. ಸರಿ ಬರೆದಿದ್ರೆ, ಇದು ಬರಲ್ಲ ಅಂತ ಅಂದ್ಕೊಂಡಿದ್ದೇನೆ. ನನಗೆ ಈ ಥರದ್ರ ಮೇಲೆ ಇಷ್ಟ ಆಗೋಲ್ಲ. ಇದು ತುಂಬ ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ, ಇದರಿಂದನೇ ಮಾಡ್ತೀನಿ. ಇಲ್ಲಿ ಇದರದ್ದು ಇನ್ನೂ ಸಹ ಉಂಟು ಇದು ತುಂಬಾ ತಿಳುವಾಗುತ್ತೆ, ಇದು ತುಂಬ ದಪ್ಪ ಆಗುತ್ತೆ. ಹಾಗಾಗಿ ಇದು ಬೇಕಾದ್ರೆ ಡಿಸೈನ್ ಶೇಪಲ್ಲಿ ಬರುತ್ತೆ. ನಮಗೆ ಯಾವ ಶೇಪ್ ಬೇಕು ನೋಡಿ ಆ ಶೇಪಲ್ಲಿ ನಾವು ಮಾಡ್ಕೋಬೋದು. ಹಾಗಾಗಿ ನಾನು ಏನು ಮಾಡ್ತೀನಿ, ಇಲ್ಲೇ ಹೊರಗಡೆನೇ ಕೂತ್ಕೊಂಡು ಇದನ್ನು ಮಾಡ್ಕೋತೇನೆ. ಇಲ್ಲಿ ಇನ್ನೊಂದು ಬುಟ್ಟಿಯಲ್ಲಿ ನೀರು ತೊಗೊಂಡಿದ್ದೀನಿ. ಬುಟ್ಟಿಯಲ್ಲೇ ತುರ್ಕೋಬೇಕಾಗತ್ತೆ, ಯಾಕಂದರೆ ಕಪ್ಪಾಗಲ್ಲ. ಆಲ್ರೆಡಿ ಶ್ರೇಯಾ ನೀರು ಕುದಿಲಿಕ್ಕೆ ಗ್ಯಾಸ್ ಮೇಲೆ ಇಟ್ಟಿದ್ದಾಳೆ. ಇಲ್ಲಿವ ತೊಗೊಂಡು ನಾನು ಇದರೊಳಗಡೆ ಇಟ್ಟು ತುರ್ಕೊಂಬಿಡ್ತೀನಿ. ಅಂದರೆ ನೀಟಾಗಿ ಚೆನ್ನಾಗಿ ಬರ್ತಾವೆ ಸ್ನೇಹಿತರೆ. ಗ್ಯಾಸ್ ಕಟ್ಟೆ ಹತ್ರ ನಿಂತು ನನಗೆ ತುರಿಲಿಕ್ಕೆ ಆಗ್ತಾಯಿಲ್ಲ, ಯಾಕೆಂದರೆ ಸಿಕ್ಕಾಪಟ್ಟೆ ಪೇನ್ ಇದೆ. ಹಾಗಾಗಿ ಇಲ್ಲೇ ಹೊರಗಡೆ ಸ್ವಲ್ಪ ಕೂತ್ಕೊಂಡು ಇದನ್ನು ಮಾಡ್ತೀನಿ, ಅಲ್ಲಿ ಕುದಿಸಿ ಕೊಡ್ತೇನೆ. ಶ್ರೇಯಾ ಮನೆಯಲ್ಲಿದ್ದಾಳೆ ಅಂಥೇಳಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ.
ಮನೆಯಲ್ಲಿ ಇಲ್ಲ ಅಂದರೆ ಕಾಲೇಜ್ಗೆ ಹೋಗಿದ್ಲಂದರೆ ನಾನು ಮಾಡ್ಲಿಕ್ಕೆ ಆಗ್ತಿರಲಿಲ್ಲ. ಯಾಕೆ ಅಂತಂದರೆ ಮತ್ತೆ ಮೇಲ್ಗಡೆ ಹೋಗಿ ಕೂತು ಎಲ್ಲ ಒಂದೊಂದೇ ಟೈರಸ್ ಮೇಲೆ ಹಾರಾಕಬೇಕಾಗುತ್ತೆ. ಇದನ್ನು ಒಟ್ಟಿಗೆಲ್ಲ ಹಾಕಿದರೆ ಜಾಯಿಂಟ್ ಆಗುತ್ತೆ, ಬೇರೆ ಬೇರೆನ ಹಾರಾಕಬೇಕಾಗತ್ತಲ್ಲ ಬಿಸಿಲಿಗೆ. ಹಾಗಾಗಿ ಅವಳು ಬಿಸಿಲಿಗೆ ಹಾಕ್ತಾಳೆ, ಇದೆಲ್ಲ ನಾನು ಮಾಡಿಕೊಟ್ರೆ ಆಯಿತು. ಮಾಡಿಕೊಟ್ಟು ಬೇಗ ಬೇಗ ಕೆಲಸಕ್ಕೆ ಹೊರಡಬೇಕಂತ ಅಂದ್ಕೊಂಡಿದ್ದೇನೆ. ಕೆಲಸಕ್ಕೆ ಇವತ್ತು ನಾನು ಒಬ್ಬಳೇ ಹೋಗಲ್ಲ, ಅವಳು ಕೂಡ ಬರ್ತಾಯಿದ್ದಾಳೆ. ಯಾಕಂದರೆ ಪೇನು ಜಾಸ್ತಿ ಇದೆ, ಇನ್ನೊಂದು ಕೆಲಸ ಇದೆ ನಮಗೆ ಅಲ್ಲಿ, ಅದನ್ನು ಮುಗಿಸ್ಕೊಂಡು ಬರಬೇಕಾಗುತ್ತೆ. ಹಾಗಾಗಿ ಈಗ ನಾನು ಶ್ರೇಯಾ ಇದನ್ನೆಲ್ಲ ಮುಗಿಸಿ ಕೆಲಸಕ್ಕೆ ಹೋಗ್ತೇವೆ. ಇಲ್ಲಿ ಶ್ರೇಯಾ ಆಲ್ರೆಡಿ ಚಹಾ ಮಾಡಿ ಕೊಟ್ಟಿದ್ದಾಳೆ ನನಗೆ. ನಾನು ಹಾಗೆ ಸ್ನಾನ ಮಾಡಿ ಬಂದು ಚಹಾ ಕುಡಿಲಿಲ್ಲ, ಏನಿಲ್ಲ, ಹಾಗೆ ಬಂದೆ. ಅವಳೇ ಚಹಾ ಮಾಡಿದ್ಲು, ಕಸ ಗುಡಿಸೋದು ಚಹಾ ಮಾಡೋದು ಮಾಡಿದ್ಲು. ನಾನು ಇದೆಲ್ಲ ಕ್ಲೀನ್ ಮಾಡಿಕೊಂಡೆ. ಈಗ ಚಹಾ ಕುಡಿದು ಇದನ್ನು ಹಾಕಿ ತಿಂಡಿ ಏನಾದರೂ ಬಂದ್ ಮಾಡ್ಕೊಂಡು ತಿಂತೀವಿ. ಬೇಗ ಬೇಗ ಕೆಲಸಕ್ಕೆ ಹೋಗ್ತೀವಿ. ಅಲ್ಲಿ ಕೆಲಸ ತುಂಬ ಹೊತ್ತಾಗುತ್ತೆ, ಏನೂ ಇಲ್ಲ ಅಂದರೆ 2ರಿಂದ 2:30 ಗಂಟೆ ಆಗುತ್ತೆ ಕೆಲಸ. ಹಾಗಾಗಿ ಅದನ್ನು ಮುಗಿಸ್ಕೊಂಡು ಬಂದು ಮತ್ತು ಇವತ್ತೊಬ್ಬರು ಮನೆಗೆ ನೆಂಟರು ಬರೋರಿದ್ದಾರೆ. ಯಾಕೆ ಅಂಥೇಳಿ ಅದೆಲ್ಲ ಹೇಳ್ತೀನಿ. ನೆಂಟ್ರಂದರೆ ನಮ್ಮ ಮನೆಯವ್ರ ಫ್ರೆಂಡೇ ಉಡುಪಿಯಲ್ಲಿ ಇರೋದು. ಇಲ್ಲಿ ಹೊರಗಡೆ ಕೂತ್ಕೊಂಡ್ರೆ ಇರುವೆ ಕೂತ್ಕೊಳ್ಳಿಕ್ಕೆ ಬಿಡಲ್ಲ, ಮೈ ಮೇಲೆ ಎಲ್ಲ ಹರಿದಾಡ್ತಾವೆ ಇರುವೆ. ಹಾಗಾಗಿ ಈಗ ಇದನ್ನು ಎಲ್ಲವನ್ನು ತುರ್ಕೊಂಡು ನಾನು ಒಳಗೆ ಹೋಗ್ತೀನಿ. ಈಗ ನಿಮಗೆ ಅಲ್ಲಿ ತೋರಿಸ್ತೇನೆ. ಸ್ನೇಹಿತರೆ, ನಾನು ಆವಾಗಲೇ ನಿಮಗೆ ತೋರಿಸಿದ್ನೆಲ್ಲ, ಇದು ತುಂಬ ತೆಳುವಾಗುತ್ತೆ, ಅಷ್ಟು ಚಿಪ್ಸು ಸರಿ ಬರಲ್ಲ, ಕಟ್ ಕೂಡ ಆಗ್ತಾ ಉಂಟು. ಇದು ನೋಡಿ ಇನ್ನೊಂದು ದಪ್ಪ ಇದೆ ಅನ್ನೆಲ್ಲ, ಅದೇ ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ, ಕಾಣ್ತಿರ್ಬೋದು ನಿಮಗೆ. ಕೆಳಗಡೆ ಹೇಗೆ ಬೀಳುತ್ತೆ, ಕಟ್ ಆಗಲ್ಲ, ಏನಿಲ್ಲ. ಈ ಥರ ನೋಡಿ, ನಿಮಗೆ ನೋಡಿ ಎಷ್ಟು ಚೆನ್ನಾಗಿ. ಮತ್ತು ಎಷ್ಟು ನೀರಿಗೆ ಹಾಕ್ತಿರೋ ಅಷ್ಟು ಬೆಳ್ಳಗೆ ಹಿಂಗೆ ನೋಡಿ ಕಾಣಿಸುತ್ತೆ, ಈ ಥರ ಬರುತ್ತೆ. ಇದೇ ಥರ ಈಗ ಎಲ್ಲವನ್ನು ನಾನು ತುರಿದಿಟ್ಟಿರ್ತೀನಿ. ಮತ್ತು ಚಿಪ್ಸ್ ಮಾಡಿದ ತಕ್ಷಣ ನಾವು ನೀರಿಗೆ ಹಾಕ್ತಾನೇ ಹೋಗಬೇಕು. ನೀರಲ್ಲಿಲ್ಲ ಅಂದರೆ ಎಲ್ಲ ಕರ್ಗ ಅಂದರೆ ಒಟ್ಟು ಫುಲ್ಲು ಬ್ಲ್ಯಾಕ್ ಹಾಕವು, ಚಿಪ್ಸ್ ಟೇಸ್ಟ್ ಬರಲ್ಲ ಮತ್ತು ತುಂಬಾ ಬ್ಲ್ಯಾಕ್ ಹಾಕವು. ನಾವು ಇಲ್ಲಿ ತೆಗೆದು ಬಿಸಿನೀರಿಗೆ ಹಾಕಬೇಕು ಡೈರೆಕ್ಟ್, ಅಂದರೆ ಚೆನ್ನಾಗಿರ್ತದೆ. ಈಗ ಇದೆಲ್ಲವನ್ನು ನಾನು ತುರ್ಕೊಂಡ್ಮೇಲೆ ತೋರಿಸ್ತೇನೆ ನಿಮಗೆ. ನೋಡಿ ಸ್ನೇಹಿತರೆ, ಇಲ್ಲಿ ಆಲ್ರೆಡಿ ನಾನು ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ. ನೀರು ಕುದೀತಾ ಇದ್ದಾವೆ ಅಂತ ಅವಾಗಲೇ ಹೇಳಿದೆ, ಶ್ರೇಯಾ ಇಟ್ಟಾಳೆ ಅಂತೇಳಿ. ನೀರು ತುಂಬ ಇಟ್ಟಿದ್ದಾಳೆ ಅವಳು, ಸ್ವಲ್ಪ ಕಮ್ಮಿ ಇಡಂತ ಹೇಳಿದ್ದೆ, ಆದರೂ ಜಾಸ್ತಿ ಇಟ್ಟಿದ್ದಾಳೆ ನೋಡಿ. ಇದಕ್ಕೀಗ 2 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಉಪ್ಪನ್ನು ಹಾಕ್ತಾಯಿದ್ದೀನಿ, ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ. ಕಲ್ಲುಪ್ಪನ ಬೆಸ್ಟು, ಹಪ್ಪಳ ಸಂಡಿಗೆ ಏನೇ ಮಾಡಿದ್ರೂ ಕಲ್ಲುಪ್ಪನ ಚಲೋ ಇರುತ್ತೆ ಸ್ನೇಹಿತರೆ. ಪುಡಿ ಉಪ್ಪಕ್ಕಿಂತ ಕಲ್ಲುಪ್ಪ ಬೆಸ್ಟ್ ನೋಡಿ. ಇದು ಈಗ ಉಪ್ಪು ಕರಗಲಿ ಚೆನ್ನಾಗಿ, ಉಪ್ಪು ಎಲ್ಲವನ್ನು ಕರಗಿಸೋಣ. ಬಿಸಿ ನೀರು ಕುದೀತಾ ಇದೆಯಲ್ಲ, ಬೇಗ ಕರಗುತ್ತೆ ಉಪ್ಪು, ಹಾಗೇನು ಲೇಟ್ ಆಗಲ್ಲ. ಈಗ ಉಪ್ಪೆಲ್ಲ ಕರಗಿದೆ. ನಾನು ಏನಿಲ್ಲಿ ನೀರು ಚಿಪ್ಸ್ ಮಾಡಿಟ್ಕೊಂಡಿದ್ನೆಲ್ಲ ಮತ್ತೊಂದು ಸತಿ ತೊಳ್ಕೊಂಡೆ, ಬೇರೆ ನೀರು ಹಾಕಿ ತೊಳೆದು ತಂದಿದ್ದೇನೆ. ಈಗ ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ, ಯಾಕಂದರೆ ಕೈ ಹುಷಾರು, ಕುದೀತಿರ್ತದೆ ನೀರು. ತುಂಬ ಹೊತ್ತು ಬಿಸಿ ನೀರಲ್ಲಿ ಬಿಡಬಾರ್ದು ಇದನ್ನು. ನೋಡಿ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ನಾನೀಗ ಹಾಕಿದ್ದೇನೆ. ಸ್ವಲ್ಪ ಇದನ್ನು ಮುಚ್ಚಳ ಮುಚ್ಚಿ 2 ನಿಮಿಷ ಬಿಡ್ತೇನೆ ನೋಡಿ ಸ್ನೇಹಿತರೆ. ಒಂದು 2 ನಿಮಿಷ ಆದಮೇಲೆ ಸ್ವಲ್ಪ ಇದನ್ನು ಮೇಲೆ ಕೆಳಗೆ ಮಾಡ್ಕೊಳ್ಳಿ. ಯಾಕಂದ್ರೆ ಚೀಪ್ಸ್ ಎಲ್ಲ ತುಂಬ ಕುದಿಸೋ ಅವಶ್ಯಕತೆ ಇರಲ್ಲ ಇದನ್ನು, ಯಾಕಂದರೆ ಇದಾಗುತ್ತೆ. ನಮಗೆ ಉಮ್ಗೊಂಡ್ರೆ ಸಾಕು. ಇನ್ನೊಂದು ಸ್ವಲ್ಪ ಬೇಯಿಸ್ಕೊತೀನಿ, ಇನ್ನೊಂದು ನಿಮಿಷ ಬೇಯಿಸ್ತೇನೆ. ರೆಡಿ ಆಯಿತು ನೋಡಿ, ಕರೆಕ್ಟಾಗುತ್ತೆ, ಅಲ್ಲಿಗೆ ಹದವಾಗಿ ಬರುತ್ತೆ. ತುಂಬ ಬೇದಂದರೆ ಸರಿ ಬರಲ್ಲ ಅದು, ಯಾಕಂದರೆ ಎಲ್ಲ ಒಡೆದು ಬಿಡ್ತವೆ ಮತ್ತು ಚೀಪ್ಸ್ ಕೂಡ ಹಾಳಾಕ್ಕವು. ಒಂದು ಸತಿ ಬೇಸಿಗೆ ಬಂದಾಗ ಮಾಡಿಟ್ಕೊಂಡ್ರೆ 1 ವರ್ಷದವರೆಗೂ ತಿನ್ಬೋದು. ಎಷ್ಟು ಬೇಕಾದಷ್ಟು ಕರೆದು ನಾವು ಎಷ್ಟು ಬೇಕಾದಷ್ಟು ಮಾಡಿಟ್ಕೋಬೋದು. ಇನ್ನೊಂದು ಏನು ಗೊತ್ತಾ, ನಾನು ಸ್ಟೀಲ್ ಬುರ್ಜಾದಿಂದ ತಿಕ್ಕಿರೋದ್ರಿಂದ ನೋಡಿ ನೀರು ಸಹ ಎಲ್ಲಿ ಕಪ್ಪಾಗಿಲ್ಲ, ಎಷ್ಟು ಚೆನ್ನಾಗಿ ಬಂದಿದಲ್ಲ ಸ್ನೇಹಿತರೆ. ಈಗ ಇದು ಕುದೀಲಿ ನೋಡಿ. ನೋಡಿ ಇಷ್ಟು ಒಂದು ಕುದಿ ಬಂತನ್ನೋ ಅಷ್ಟರಲ್ಲಿ ತೆಗೆದು ಬಿಡಬೇಕು. ಈಗ ಕರೆಕ್ಟಾಗಿ ಬೆಂದಿದೆ. ಇದನ್ನು ನಾನು ಇಲ್ಲಿ ಒಂದು ತೂತಿನ ಸಣ್ಣಿಗೆ ಇಟ್ಕೊಂಡಿದ್ದೀನಿ, ಕಾಣ್ತಿರ್ಬೋದು. ಅದಕ್ಕೆ ಕೆಳಗಡೆ ಒಂದು ಬುಟ್ಟಿ ಇಟ್ಟಿದ್ದೇನೆ, ಯಾಕಂದರೆ ನೀರೆಲ್ಲ ಬಸಿತದೆ, ಹೋಗುತ್ತೆ ಅದರೊಳಗಡೆ ಅಂಥೇಳಿ ಅಷ್ಟೇ. ಇದೆಲ್ಲವನ್ನು ನಾನೀಗ ತಕ್ಕೊಂಬಿಡ್ತೇನೆ ಸ್ನೇಹಿತರೆ. ತೆಗೆದು ಇದನ್ನು ತುಂಬ ಹೊತ್ತು ಮತ್ತೆ ಬಿಡಬಾರ್ದು, ಹಾಗೆ ಸುಡು ಸುಡುನೇ
ಇರುವಾಗಲೇ ಬಿಸಿಲಿಗೆ ಹಾಕಬೇಕು, ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡ್ತಾವೆ. ಅದೇ ಕಾರಣಕ್ಕೆ ಹೇಳೋದು. ನೋಡಿ ಚಿಪ್ಸ್ ಕುದಿಸಿ ಇದರೊಳಗಡೆ ಹಾಕಿದ್ದೀನಿ ಸ್ನೇಹಿತರೆ. ಈಗ ಶ್ರೇಯಾ ಮೇಲ್ಗಡೆ ಹಾಸಿಗೆ ಹಾಸಕ್ಕೆ ಹೋಗ್ಯಾಳು. ಒಂದಿಷ್ಟು ಬೆಂದರೆ ಸಾಕು, ನಮಗೆ ಜಾಸ್ತಿ ಬೇಯುವಂಥ ಅವಶ್ಯಕತೆ ಇರಲ್ಲ. ಈಗ ಶ್ರೇಯಾ ಹೋಗಿದ್ದಾಳೆ. ಅದು ನೋಡಿ 2 ಪಾತ್ರೆಯಲ್ಲಿ ಕುದಿಲಿಕ್ಕೆ ಇಟ್ಟಿದ್ದೀನಿ, ಕುದಿತಾ ಇದ್ದಾವೆ ಆಲ್ರೆಡಿ. 2 ಪಾತ್ರೆಯಲ್ಲಿ ಇಟ್ಟಿದ್ದೀನಿ. ಮತ್ತು ಪದೇ ಪದೇ ಇದರೊಳಗಡೆ ಸ್ಪೂನ್ ಹಾಕಿ ತಿರುಗಿಸ್ಲಿಕ್ಕೆ ಹೋಗಬಾರ್ದು. ಒಮ್ಮೆ ನಾ ಏನು ಹಾಕಿಬಿಟ್ಟಿದ್ದೀನೋ ವಾಪಸ್ ತೆಗೆದಿಲ್ಲ. ಇದೊಂದು ಸತಿ ಇದನ್ನು ಮಾಡಿ. ಜಾಸ್ತಿ ಸ್ಪೂನ್ ಹಾಕಿಬಿಟ್ರೆ ಏನಾಗುತ್ತೆ, ಇದು ಆಗಿಬಿಡುತ್ತೆ ನಮಗೆ, ಏನಪ್ಪ ಅಂದರೆ ಒಡೆದ್ಬಿಡ್ತಾವೆ. ಚಿಪ್ಸ್ ತಿಳು ಅಲ್ಲ, ಹೊಡಿತಾವೆ ಮತ್ತು ಹಾಳಾಕವು, ತುಂಬ ವೇಸ್ಟ್ ಆಕವು. ಹಾಗಾಗಿ ಆಲ್ಮೋಸ್ಟ್ ಎಲ್ಲರೂ ತುಂಡಾದರೆ ಏನು ಮಾಡಿಬಿಡ್ತಾರೆ, ಚಿಕ್ಕ ಚಿಕ್ಕ ತುಂಡಾಗಿಬಿಟ್ರೆ ಏನು ಮಾಡ್ಲಿಕ್ಕೆ ಬರೋಲ್ಲ, ಮತ್ತು ಎಣ್ಣೆಯಲ್ಲಿ ಕರಿಲಿಕ್ಕೆ ಚೆನ್ನಾಗಾಗಲ್ಲ. ಈ ಥರ ರೌಂಡ್ ಶೇಪಲ್ಲಿದ್ರೇ ಚೆನ್ನಾಗಿರುತ್ತೆ. ಈಗ ಇದನ್ನು ಕುದಿಸ್ಕೊಂಡು ನಾನು ಆಲ್ರೆಡಿ ಶ್ರೇಯಾ ಮನೆ ಎಲ್ಲ ಒರೆಸಿದ್ಲು. ಈಗ ಅವಳು ಕೆಲಸ ಮುಗಿಸಿದ್ಲು ನೋಡಿ. ಅವಳಿಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಒರೆಸಿದಾಳೆ. ನಾನಿನ್ನೂ ರಂಗೋಲಿ ಹಾಕಿಲ್ಲ, ಬಾಗಿಲಿಗೆ ನೀರು ಹಾಕಿ ತೊಳೆದಿದ್ದೀವಿ ಅಷ್ಟೇ. ಈಗ ನೋಡಿ ಅಂಗಳ ಎಲ್ಲ ತೊಳೆದಿದ್ದೆ, ತುಳಸಿ ಕಟ್ಟೆ ಮುಗಿಸ ತೊಳೆದಿದೆ. ಅವಳು ತೊಗೊಂಡು ಹೋಗ್ತಾಳೆ. 8 ಗಂಟೆ ಆಯಿತು. ನಾನು ರಂಗೋಲಿ ಎಲ್ಲ ಹಾಕ್ಕೋತೇನೆ. ಇವತ್ತು ಲೇಟ್ ಆಯಿತು ರಂಗೋಲಿ ಹಾಕಲಿಕ್ಕೆ. ನನಗೆ ಬೇಗ ರಂಗೋಲಿ ಹಾಕಬೇಕು. ಬೆಳಗ್ಗೆ ಎದ್ದ ತಕ್ಷಣ ಹಾಕಿದರೆ ಸಮಾಧಾನ. ಮನೆ ಶ್ರೇಯಾ ಒರೆಸೋ ತಕ ಅವಳಿದ್ಲಂದ್ರೆ ಲೇಟ್ ಆಗುತ್ತೆ ನಮ್ಮ ಕೆಲಸ ಸ್ವಲ್ಪ. ಹಾಗಾಗಿ ಬೆಳಗ್ಗೆ ಚಿಪ್ಸ್ ಮಾಡೋದು ಸ್ನೇಹಿತರೆ. ಈಗ ಮೇಲೆ ಹಾಕಿ ಬರ್ತೀವಿ. 8:30 ಅಂದರೆ ಕೆಲಸಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ, ತುಂಬಾ ಹೊಡಿತಾ ಉಂಟು. ಮಲ ಮುಚ್ಕೊಳ್ಳೋದು, ಓಡೋದು, ಇನ್ನು ಅಷ್ಟೇ. ಬನ್ನಿ ಈಗ ಇದನ್ನು ಸೌಂಡ್ ಮಾಡ್ತಾಯಿದ್ದಾಳೆ ಶ್ರೇಯಾ. ಟೈರಸ್ ಹತ್ತಿದ್ದಾಳೆ ಕವರ್ ಹಾಸಲಿಕ್ಕೆ. ಇದಷ್ಟು ಅವಳಿಗೆ ಕೊಟ್ಟು ಕಳಿಸ್ತೀನಿ, ಎಷ್ಟಾಗುತ್ತೆ ಅಷ್ಟು ಹಾಕ್ತಾಳೆ. ಇದನ್ನು ಕುದಿಸ್ಕೊಂಡು ನಾನು ಹೋಗ್ತೀನಿ ಹಾಕಲಿಕ್ಕೆ. ನಾವು ಚಿಪ್ಸ್ ಎಲ್ಲ ಹಾಕಿದ್ದೀವಿ ಶ್ರೇಯಾ ನಾನು ಸೇರಿ. ಇರುವೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಇನ್ನೂ ಬಿಸಿಲು ಫುಲ್ ಬಿದ್ದಿಲ್ಲ ಸ್ನೇಹಿತರೆ. ಆಲ್ರೆಡಿ 8:30 ಆಗಿದೆ ಟೈಮು. ಇಷ್ಟೆಲ್ಲ ಹಾಕಿಬಿಟ್ಟಿದ್ದೇವೆ ನೋಡಿ. ಈಗ ಶ್ರೇಯಾ ನಾನು ಇಬ್ಬರು ಸೇರಿ ಹಾಕಿದ್ದೇವೆ, ಮುಗಿಸಿದ್ದೇವೆ. ಹಾಕುವಾಗದೇನು ವಿಡಿಯೋ ಮಾಡಲಿಲ್ಲ. ಈ ಥರ ಒಂದೊಂದಾಗಿ ಇಟ್ಟರೆ ಆಯಿತು, ಚೆನ್ನಾಗಿರುತ್ತೆ. ಇದು ಒಣಗಲಿ ಇವತ್ತು ಬಿಸಿಲಿಗೆ, ಸಾಯಂಕಾಲ ತೋರಿಸ್ತೀನಿ ನೋಡಿ. ಹಪ್ಪಳ ಹಾಕಿ ಬಂದಮೇಲೆ ಇಲ್ಲಿ ನೀರು ಬಿಸಿ ಮಾಡತ್ತೀನಿ. ಇಲ್ಲಿ ಚಹಾ ಕಿತ್ತಿದೆ. ಹಾಲು ಯಜಮಾನ್ರು ಮರ್ತು ಬಂದಿದ್ದಾರಂತೆ, ತರಬೇಕಾಗತ್ತೆ. ಅಲ್ಲಿವ್ರಿಗೆ ಚಹಾ ಇಲ್ಲ, ಸ್ವಲ್ಪ ಬೆಳಗ್ಗೆ ಕುಡಿದಿದ್ದೀನಿ. ಮತ್ತು ಇಲ್ಲ ಸ್ನೇಹಿತರೆ, ಈಗ ನೀರು ದೋಸೆ. ಇಲ್ಲಿ ಸ್ವಲ್ಪ ಹರಿವೆ ಸೊಪ್ಪಿದೆ, ಇದನ್ನು ಹಾಕೊಂಡು ತಿಂತಾರೆ. ಇಲ್ಲಾಂದರೆ ಉಪ್ಪಿನಕಾಯಿ ಹಾಕೊಂಡು ತಿಂತಾರೆ, ತಿನ್ನಲಿ. ಇಲ್ಲಿ ದೇವಸ್ಥಾನಕ್ಕೆ ಹೋಗಿದ್ರು ಬೆಳಗ್ಗೆ, ದೇವ್ರದ್ದು ಹೂ ತಂದಿದ್ದಾರೆ ಯಜಮಾನ್ರು. ಈಗ ತಿಂಡಿ ಕೊಡ್ತೇನೆ ಎಲ್ಲರಿಗೂ. ಮೊದಲಿಗೆ ಲೇಟ್ ಆಗುತ್ತೆ. ನೀರು ದೋಸೆ ನೋಡಿ, ನೀರು ದೋಸೆ ಅಂತ ಸಖತ್ ತುಳುವಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಇದು ನಮ್ಮದು ಹಂಚು ಸ್ವಲ್ಪ ಹಾಳಾಗಿದೆ, ತೊಗೋಬೇಕಾಗಿತ್ತು. ಏನು ತೊಗೊಳ್ಳಲ್ಲ, ಏನಿಲ್ಲ ಈಗ ಅಂತ ತೊಗೊಳೋದು ಹೇಳಿ. ಹಾಗಾಗಿ ಎಷ್ಟಾದಟ್ಟು ಬಂದಷ್ಟು. ಒಂದೊಂದು ಸರ್ತಿ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಗ್ಯಾಸ್ ಒಂದು ನಮ್ಮದು ಅರ್ಧ ಹತ್ತುತ್ತೆ, ಫುಲ್ ಹತ್ತಲ್ಲ. ಹಾಗಾಗಿ ದೋಸೆ ಸ್ವಲ್ಪ ಕಷ್ಟ, ನೀರು ದೋಸೆದು ಬರೋದು. ಅದಕ್ಕೈತಿ ನೋಡಿ, ಗ್ಯಾಸು ಫುಲ್ ಹತ್ತಲ್ಲ ನಮ್ಮದು. ಗ್ಯಾಸ್ ಎಲ್ಲ ಹಾಳಾಗಿದೆ. 2002 ಗ್ಯಾಸ್ ಇದು. ಹಾಗಾಗಿ ಅರ್ಧಂಬರ್ಧ ಹತ್ತತ್ತೆ. ನೀರು ದೋಸೆ ಹೇಗೆ ಬೇಕಾದರೂ ಹಾಕ್ಬೋದು ಸ್ನೇಹಿತರೆ. ಇಲ್ಲಿ ರೆಡಿ ಆಗ್ತಾಯಿದೆ. ಶ್ರೇಯನ್ಗೆ ಅವಳು ಸಪ್ಪನ್ ಬೇಳೆ ತಿಂತ ಕೂತಿದ್ದಾಳೆ. ಸಪ್ಪನ್ ಬೇಳೆ ಮಾಡಿದ್ವಿ, ಅದು ಇತ್ತು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಅದನ್ನು ತಿಂತಾ ಇದ್ದಾಳೆ. ನಾನೀಗ ಇನ್ನೇನಿಲ್ಲ, ಬೇಗ ರೆಡಿ ಆಗ್ತೀನಿ, ಹೋಗ್ತೇನೆ ಸ್ನೇಹಿತರೆ. ಕೆಲಸಕ್ಕೆ ಹೋಗ್ತೇನೆ, ತಿಂಡಿ ಮಾಡಿಕೊಡ್ತೇನೆ. ನಾನು ಸ್ವಲ್ಪ ತಿಂದು ಹೋಗ್ತೇನೆ. ನೋಡಿ ಆಲೂಗಡ್ಡೆ ಚಿಪ್ಸು ಸ್ನೇಹಿತರೆ. ಇಷ್ಟೊಂದು ಆಲೂಗಡ್ಡೆ ಚಿಪ್ಸ್ ಆಗಿದೆ, ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ತುಂಬ ತೆಳುವಾಗಿ ಒಂದೇ ದಿನಕ್ಕೆ ಇಷ್ಟು ಒಣಗಿದಾವೆ. ಹಾಗೆ 12 ದಿನ ಹಾಕಿಬಿಡೋದು ಬಿಸಿಲಿಗೆ, ತುಂಬ ಚೆನ್ನಾಗಿರುತ್ತೆ. ನಾನು ಆವಾಗಲೇ ತಗೊಂಬಂದೆ, ಎಲ್ಲ ಕವರಿಂದ ಬಿಡಿಸಿದೆ ನೋಡಿ. ನಾವು ಸಿಪ್ಪೆ ಕೂಡ ತೆಗೆದಿಲ್ಲ, ಆದರೂ ಎಷ್ಟು ಚೆನ್ನಾಗಿ ಬಿಳಿಯಾಗಿ ಬಂದಿದೆ. ಸಿಪ್ಪೆ ತೆಗಿಬೇಕಂತೇನಿಲ್ಲ, ಚೆನ್ನಾಗಿರುತ್ತೆ ಅಲ್ವಾ. 1 ವರ್ಷಕ್ಕೆ ಆಗೋಷ್ಟು ನಾವು ಮಾಡಿಟ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಇದು ಒಂದು 5 kg ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಒಂದು ಅಂದಾಜು ಮೇಲೆ ತಂದಿದ್ದೀವಿ ನಾವು ಆಲೂಗಡ್ಡೆನ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇನ್ನೂ 2 ದಿನ ಒಣಗಿಸ್ಬೇಕು ಬಿಸಿಲಿಗೆ ಹಾಕಿ. ಹಾಗೆ ಕರೆದು ಕೂಡ ತೋರಿಸ್ತೇನೆ ಯಾವ ಥರ ಬಂದಿದೆ ಅಂಥೇಳಿ. ಸಖತ್ತಾಗಿ ಬರ್ತಾವಂತ.
ಈ ಆಲೂಗಡ್ಡೆ ಚಿಪ್ಸ್ ಅಂದರೆ ನನ್ನ ಮಗಗಂದ್ರೆ ತುಂಬಾ ಇಷ್ಟ. ನನ್ನ ಮಗಗಾತು ನಮ್ಮ ಯಜಮಾನ್ರಿಗಾತು. ಹೋದ ಸತಿ ಸ್ವಲ್ಪ ಮಾಡಿರಲಿಲ್ಲ, ಸ್ವಲ್ಪನೇ ಮಾಡಿದ್ದೆ, ಒಂದು 2 kg ಒಂದೇ ತಿಂಗಳಲ್ಲಿ ಖಾಲಿ ಮಾಡಿದರು. ಹಾಗಾಗಿ ಈ ಸತಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದ್ದೀನಿ. 1 ವರ್ಷಕ್ಕಾಗುವಷ್ಟು ನೋಡಿ, ಸಾಕಾಗುತ್ತೆ ಇಷ್ಟು ಅಲ್ವಾ. ನೋಡಿ ಆಲೂಗಡ್ಡೆ ಚಿಪ್ಸ್ ಅಂತೂ ರೆಡಿ ಅದು ಸ್ನೇಹಿತರೆ. ಹೇಗಿದ್ರು ನೋಡಿ ಕರೆದು ತಿನ್ನೋದೆ. 2 ದಿನ ಬಿಸಿಲಿಗೆ ಹಾಕಿ ನೋಡ್ತೀನಿ. ಇವತ್ತೇ ಸ್ವಲ್ಪ ಕರಿದಾದರೆ ಹೇಗಿದೆ ಅಂತ. ಆದರೂ ಒಣಗಿದೆ, ಸಿಕ್ಕಾಪಟ್ಟೆ ಬಿಸಿಲಿತ್ತು. ಬೆಳಗ್ಗೆ ಹಾಕುವಾಗ ಬಿಸಿಲು ಇರಲಿಲ್ಲ, ಈಗಂತೂ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಚೆನ್ನಾಗಿ ಕೂಡ ಇದೆ. ನೋಡ್ತೀನಿ ಹೇಗೆ ಬರ್ತದೆ ಅಂಥೇಳಿ. ಯಾರಿಗಾದರೂ ಇದನ್ನು ನೀಟಾಗೇ ಹಾಕಿದ್ದೇನೆ, ತೋರಿಸಿದ್ದೀನಿ ನಾನು ಯೂಟ್ಯೂಬಲ್ಲಿ. ನಿಮಗೆ ಬೇಕಾದ್ರೆ ಇದೇ ಥರ ಮಾಡ್ಕೊಳ್ಳಿ. ಇಲ್ಲ ಮೇಲ್ಗಡೆದ್ದು ಸಿಪ್ಪೆ ಬೇಕಂದರೆ ಸಿಪ್ಪೆ ಕೂಡ ತೆಗೆದು ಮಾಡ್ಬೋದು, ಚೆನ್ನಾಗಿರುತ್ತೆ ಎಲ್ಲ. 1 ವರ್ಷಕ್ಕಾಗೋಷ್ಟು ಮಾಡಿಟ್ಕೊಂಡು ಬಿಟ್ಟರೆ ವರ್ಷ ಬೇಸಿಗೆಯಲ್ಲಿ ಈ ಥರ ಮಾಡಿಟ್ಕೊಂಡು 1 ವರ್ಷ ಬೇಕಾದಷ್ಟು ತಿನ್ಬೋದಲ್ಲ, ಕರ್ಕೊಂಡು ಖಾಲಿ ಆಗೋವರೆಗೂ. ಹಾಗಾಗಿ ಬನ್ನಿ, ಯಾರಿಗೆಲ್ಲ ಸೀರೆ ಇಷ್ಟ ಅಂಥೇಳಿ ಪ್ಲೀಸ್ ಕಮೆಂಟ್ ಮಾಡಿ. ಸೀರೆಗಳು ಸಿಕ್ಕಾಪಟ್ಟೆ ಯುಗಾದಿ ಸ್ಪೆಷಲ್ ಆಫರ್ ಕೂಡ ಇದೆ. ನನ್ನ ಇನ್ಸ್ಟಾಗ್ರಾಮನ್ನು ನೀವು ಫಾಲೋ ಮಾಡಿದರೆ ಅಂತೂ ಗೊತ್ತಾಗುತ್ತೆ. ಪ್ರೇಮ ಎಸ್ ಅಂತಿದೆ ನೋಡಿ, ಲಿಂಕ್ ಕೂಡ ಹಾಕ್ತೇನೆ. ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ. ಮತ್ತು ರೇಣುಕಾ ಸಾರಿ ಹೌಸ್ ಅಂತೇಳಿ ಇನ್ನೊಂದು ಇನ್ಸ್ಟಾಗ್ರಾಮ್ ಇದೆ, ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ ಸೀರೆಗಳು ಯಾವ್ಯಾವಿದೆ ಅಂಥೇಳಿ. ನಾನೀಗ ಫ್ರೀ ಶಿಪ್ಪಿಂಗ್ ಕೂಡ ಇಡ್ತಾಯಿದ್ದೀನಿ. 1 ಸಾರಿಗೆಲ್ಲ 2 ಸಾರಿಗೆ ಫ್ರೀ ಶಿಪ್ಪಿಂಗ್ ಇಡ್ತಾಯಿದ್ದೀನಿ. ನೀವು ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದರೂ ಬುಕ್ ಮಾಡ್ಕೋಬೋದು. ಯಾವ ಬೇಕಾದ ಸೀರೆಗಳಂತೂ ಎಲ್ಲ ಥರ ಇದೆ. ಇಲ್ಕಲ್ ಸೀರೆ ಇದೆ, ಮೈಸೂರು ಕ್ರೇಪ್ ಇದೆ, ಇದ್ರ ಸೀರೆ, ಎಲ್ಲ ಥರ ಸೀರೆಗಳು ಸಹ ಇದೆ ನಮ್ಮಲ್ಲಿ ಅವೈಲೇಬಲ್ ಆಗಿ. ಒಂದು ಬೇಕಂದರೆ 1, 10 ಸೀರೆ ಬೇಕಂದರೆ 10 ಸೀರೆ ಯಾರಾದರೂ ತೊಗೊಂಡ್ರೆ ಹೋಲ್ಸೇಲ್ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ. ಫ್ರೀ ಶಿಪ್ಪಿಂಗ್ ಕೂಡ ಸಿಗುತ್ತೆ, ಹೋಲ್ಸೇಲ್ ಪ್ರೈಸಲ್ಲಿ ಕೂಡ ಸಿಗುತ್ತೆ. ಯಾರಿಗೆಲ್ಲ ಬೇಕಂಥೇಳಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ನಂಬರ್ ಕೂಡ ಮೆನ್ಷನ್ ಮಾಡಿರ್ತೇನೆ ನಾನೀಗ, ಯೂಟ್ಯೂಬಲ್ಲಿ ಕೂಡ ಮಾಡ್ತೇನೆ, ಇನ್ಸ್ಟಾಗ್ರಾಮಲ್ಲಿ ಕೂಡ ಇರುತ್ತೆ ನಂಬರು. ಹಾಗಾಗಿ ಯೂಟ್ಯೂಬಲ್ಲಿ ಮಾಡಬೇಕಾ ಬೇಡವಾ ಅನ್ನೋದು ಕನ್ಫ್ಯೂಸ್ ಆಗಿದೆ. ಸ್ವಲ್ಪ ದಿನ ಮಾಡಿದ್ದೆ, ಈಗ ಏನಿಲ್ಲ, ನಂಬರ್ ಚೇಂಜ್ ಮಾಡಿದ್ದೇನೆ. ಅದು ನಂಬರ್ ಹೋಗಿದೆ ನಂದು ಮುಂಚೆದ್ದು. ಅದು ಸಿಮ್ ಸ್ವಲ್ಪ ಡೆಡ್ ಆಯಿತು, ಹೋಗಿತ್ತು. ಬೇರೆ ಸಿಮ್ ತೊಗೊಂಡಿದ್ದೇವೆ. ಹಾಗಾಗಿ ಅದನ್ನು ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಮೊದಲಕ್ಕೆ ನಂಬರ್ ಹೋಗಿದೆ. ಪ್ಲೀಸ್ ಯಾರೂ ಅದಕ್ಕೆ ಕಾಲ್ ಮಾಡಲಿಕ್ಕೆ ಹೋಗಬೇಡಿ, ಅದು ಡೆಡ್ ಆಗಿಬಿಟ್ಟಿದೆ. ಅದು ನಮಗೆ ಐಡಿಯಾ ಗೊತ್ತಾಗಲಿಲ್ಲ, ಡೆಡ್ ಆಗಿ ಹೋಗಿದೆ. ಹಾಗಾಗಿ ಈಗೊಂದು ಹೊಸ ನಂಬರ್ ಇದೆ, 5 ಲಾಸ್ಟ್ ಇದೆ. ಹಾಗಾಗಿ ಆ ನಂಬರಿಗೆ ಮೆಸೇಜ್ ಹಾಕಿ, ವಾಟ್ಸಪ್ ಮೆಸೇಜ್ ನೋಡಿ. ಚಿಪ್ಸ್ ತುಂಬಾ ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ನೋಡಿ ನಾ ಚಿಪ್ಸ್ ಮಾಡಿ ಕೆಳಗೆ ಬಂದೆ ಸ್ನೇಹಿತರೆ. ಚಿಪ್ಸ್ ಎಲ್ಲ ನಿಮಗೆ ವಿಡಿಯೋ ತೋರಿಸಿದ್ನೆಲ್ಲ. ಯಜಮಾನ್ರು ಅಂದರು ನೋಡುವ ಇವತ್ತೊಂದು 4 ಕರಿ ಹೇಗೆ ಬರುತ್ತೆ ನೋಡುವ ಅಂತಂದರು. ಇನ್ನೂ ಆದರೂ ಜಾಸ್ತಿ ಒಣಗಿಲ್ಲ ಸ್ನೇಹಿತರೆ. ನಾನು ನಿಮಗೆ ಕರೆದು ಕೂಡ ಇಲ್ಲಿ ತೋರಿಸ್ತೇನೆ ಒಂದು 4 ಯಾವ ಥರ ಬಂದಿದೆ ಅಂಥೇಳಿ. ಎಣ್ಣೆ ಕಾಯ್ದಿರಬೇಕು ಚೆನ್ನಾಗಿ ನೋಡಿ. ಇವು ಬೇಗ ಬೇಗ ನೋಡಿ ಎಷ್ಟು ಬೆಳ್ಳಗೆ ಎಷ್ಟು ಚೆನ್ನಾಗಿ ಬಂದಾವಲ್ಲ ಸ್ನೇಹಿತರೆ. ಎಣ್ಣೆ ಕಾದ್ರೆ ಅಂತೂ ಕೂಡಲೇ ಹಾಕಾವು, ತಗೊಂಡ್ಬಿಡ್ಬೇಕೀಗ. ತುಂಬ ಹೊತ್ತು ಇವನ್ನ ಎಣ್ಣೆಯಲ್ಲಿ ಬಿಡೋ ಹಾಗಿಲ್ಲ. ನೋಡಿ ಎಷ್ಟು ಬೆಳ್ಳಗೆ ಎಷ್ಟು ಚೆನ್ನಾಗಿ ಬಂದವಲ್ಲ ಸ್ನೇಹಿತರೆ. ನೋಡಿ ಕಾಣಿಸ್ತಿರ್ಬೋದು ನಿಮಗೂ ಕೂಡ. ತುಂಬಾ ಬೆಳ್ಳಗಾಗ್ತಾ ಇದ್ದಾವೆ. ಮೇಲುಗಡೆ ಸಿಪ್ಪೆ ಸ್ವಲ್ಪ ಕೂಡ ತೆಗೆದಿದ್ದೀವಿ ನೋಡಿ. ಎಣ್ಣೆ ಕೂಡ ಕಾದಿದೆಯಲ್ಲ ನೋಡಿ, ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಸ್ನೇಹಿತರೆ. ನನಗಂತೂ ಖುಷಿ ಆಯಿತು. ಒಂದೇ ದಿನಕ್ಕೆ ನೋಡಿ, ಬಿಸಿಲು ಉಂಟಲ್ಲ, ಈಗ ಬೇಸಿಗೆ ಸ್ಟಾರ್ಟ್ ಆಯ್ತಲ್ಲ ಆಲ್ರೆಡಿ. ಒಂದೇ ದಿನಕ್ಕೆ ಎಷ್ಟೊಂದು ಒಣಗಿದ್ದಾವೆ ನೋಡಿ. ನಾನು ಸ್ವಲ್ಪ ಕರಿತೇನೆ ಇವತ್ತು, ಹಾಗಾಗಿ ಬನ್ನಿ ಈಗ ಸಾಕು, ಇಷ್ಟು ಕರ್ಕೊಂಡು ಬಿಡ್ತೇನೆ. ನೋಡಿ ಆಲೂಗಡ್ಡೆ ಚಿಪ್ಸ್ ಹೇಗೆ ಬಂದಿದೆ ನೋಡಿ. ನಾನು ಕರೆದೆ, ಯಜಮಾನ್ರು ಕರಿ ನೋಡುವ ತಿನ್ನಲಿಕ್ಕೆ ಅಂತಂದರು. ತುಂಬ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆಲೂಗಡ್ಡೆ ಚಿಪ್ಸ್, ಸಖತ್ತಾಗಿದೆ. ನೀವು ಟ್ರೈ ಮಾಡ್ತೀರಲ್ಲ ಸ್ನೇಹಿತರೆ. ನೋಡಿ ತುಂಬಾ ಗರಿಗರಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಉಪ್ಪು ಸಹ ಕರೆಕ್ಟಾಗಿದೆ, ತುಂಬ ಚೆನ್ನಾಗಿದೆ, ಕರೆಕ್ಟಾಗಿದೆ ನೋಡಿ. ನಾನು ಉಪ್ಪು ಹಾಕಿರೋದು ಮತ್ತು ಚಿಪ್ಸ್ ಈ ಕಡೆ ದಪ್ಪನಾಗಿರ, ಈ ಕಡೆ ತಿಳುನಾಗಿರ, ಸೂಪರಾಗಿದೆ. ನೀವು ಒಮ್ಮೆ ಟ್ರೈ ಮಾಡ್ತೀರಲ್ಲ ಸ್ನೇಹಿತರೆ. ಬನ್ನಿ ಈಗ ಯಜಮಾನ್ರು ಸ್ವಲ್ಪ ಹಾಕಿ ಕೊಡ್ತೀನಿ, ಹೊರಗಡೆ ಹೋಗ್ತಾಯಿದ್ದಾರೆ. ಅವ್ರಿಗೆ ಒಂದು ಪ್ಲೇಟಿಗೆ ಹಾಕಿ ಕೊಟ್ಬಿಡ್ತೀನಿ.